ಹೀ ಗಾಯ್ಸ್, ಸೊ ಏನಂತ ಹೇಳಿದ್ರೆ ನಾನು ಈ ಬ್ಲಾಗ್ ಮಾಡ್ತಿರೋದು. ಸೊ ನಾನೀಗ ಫೈನಲಿ ನಾನು ಡ್ರೀಮ್ ಪ್ಲೇಸ್ ಮನಾಲಿಗೆ ಹೋಗ್ತಾ ಇದ್ದೀನಿ. ಸೊ ಈ ಬ್ಲಾಗಲ್ಲಿ ನಾನು ಹೇಗೆ ಮನಾಲಿನ ಬಜೆಟ್ ಫ್ರೆಂಡ್ಲಿಯಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಮ್ಮದು ಟ್ರೈನ್ ಆಲ್ಮೋಸ್ಟ್ 1 hour ಡಿಲೇ ಇದೆ. ಸೊ ಹೋಗ್ತಾ ಇದ್ದೀವಿ, ಇನ್ನೇನು ತುಮಕೂರಿಗೆ ಹೋಗಬೇಕು. ಸಿಕ್ಕಿದ್ದೀವಿ ಸದ್ಯಕ್ಕೆ, ಹೋಗ್ತಾ ಇದ್ದೀವಿ. 2 ದಿನ ಟ್ರಾವೆಲ್ ನಮ್ಮದು ಜರ್ನಿ ಇದೆ. ಸೊ 2 ಡೇ ಆಮೇಲೆ ನಾವು ಡೆಲ್ಲಿ ರೀಚ್ ಆಗ್ತೀವಿ ಸಂಡೇ ಮಾರ್ನಿಂಗ್. ನಾವು ನಮ್ಮ ಮನೆಯಿಂದ ತಂದಿರೋ ಚಪಾತಿ ವಿತ್ ಜಾಮ್ ಎಲ್ಲ ತಗೋ ಗೈಸ್. ಸೊ ಇವಾಗ ನೈಟ್ ಆಗಿದೆ, ಫಸ್ಟ್ ಡೇ ನೈಟ್ ಇದು. ಡೆಲ್ಲಿ ರೀಚ್ ಆಗಿದ್ದೀವಿ, ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ನಾನು ಇನ್ನೂ ಚೆಕ್ ಮಾಡಬೇಕು. ಸೊ ನಮ್ಮದು ಚಪಾತಿ, ಮನೆಯಿಂದ ತಂದಿರುವಂಥ ಚಪಾತಿ ವಿತ್ ಜಾಮ್. ಈಗ ಸೊ ಇವಾಗ ನಾವು ಕಚ್ಚೆಗುಡ್ಡದಿಂದ ಬಿಟ್ಟಿದ್ದೀವಿ ಮಾರ್ನಿಂಗ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ದು ಇವಾಗ ನಾವು ಕಪ್ ನೂಡಲ್ಸ್ ತೊಗೊಂಡಿದ್ದೀವಿ. ಮಚ್ಚ ಇಲ್ಲ ನನ್ನ ಫ್ರೆಂಡ್ ಗಗನ ಅಂತ. ಸೊ ನಾವಿಬ್ಬರೇ ಮನಾಲಿಗೆ ಹೋಗ್ತಿರೋದು. ಈಗ ಚೆನ್ನಾಗಿತ್ತು. ಅವ್ನು ಬಂದ್ಬಿಟ್ಟು ಈ ಕಪ್ ನೂಡಲ್ಸ್ಗೆ ಟ್ರೈನವ್ರು ಹೇಳಿದ್ರು 60 rupees ಅಂತ. ನಾನು ಫಸ್ಟು ಕೇಳಿದೆ 60 rupees ಅಂತ ಡೌಟಲ್ಲಿ ಕೇಳಿದೆ. ಆಮೇಲೆ ಅವ್ರ ಮ್ಯಾನೇಜರ್ ಇಲ್ಲಿ ಹೋಗ್ತಿದ್ದ ಅನ್ಸುತ್ತೆ, ಬಂದ್ಬಿಟ್ಟು ಹೇಳ್ದ ಕರೆಕ್ಟಾಗಿ ಕೊಡು ಅಂತ ಹಿಂದಿ ಅರ್ಥ ಆಗಲ್ಲ ಅಂದ್ಕೊಂಡಿದ್ದೆ. ಬಟ್ ನಮಗೂ ಹಿಂದಿ ಬರುತ್ತೆ, ಬೆಂಗಳೂರಲ್ಲೇ ಅಲ್ವಾ ಇರೋದು ನಾವು ಕೂಡ. ಸೊ ಅವ್ನು ಹೇಳ್ದ. ಆಮೇಲೆ ಕೂಡ ನಾನು ಕಾಸು ಕೊಟ್ಟು ಕೂಡ 200 rupees ನೋಡ್ಕೊಟ್ರು ಕೂಡ ಅವ್ನು ಹೇಳ್ದ ನನಗೆ ಇನ್ನು 60 rupees 120 ಆಯಿತು 2ರಿಂದ ಅಂತ. ಆಮೇಲೆ ಮ್ಯಾನೇಜರ್ ಮತ್ತೆ ಪಾಸ್ ಆಗಬೇಕಾದ್ರೆ ಕ್ಲೀನಾಗಿ 90 rupees ರಿಟರ್ನ್ ಕೊಟ್ಟೋದ, ವಿಚ್ ಮೀನ್ಸ್ 55 rupees ಇದು, 60 rupees ಅಲ್ಲ. ಯಾರೂ ಮೋಸ ಹೋಗಬೇಡಿ. ನಮ್ಮದು ಝೊಮ್ಯಾಟೋಯಿಂದ ಊಟ ಬಂತು. ಈ ಸ್ಟೇಷನ್ ಹೆಸರು ನನಗೂ ನಿಜವಾಗ್ಲೂ ಗೊತ್ತಿಲ್ಲ, ಏನೋ ಬಾಲ್ಗಿಲ್ ಅಂತ ಏನೇನೋ ಇತ್ತು. ನಮ್ಮ ಟ್ರೈನ್ ನಂಬರ್ ಇದೆಲ್ಲ, ನಮ್ಮ ಟ್ರೈನು ಆಗಲೇ ಹಾಕಿದ್ರು. ಇದು ಸ್ಟೇಷನ್, ರೈಲ್ವೆ ಸ್ಟೇಷನ್. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬರುತ್ತೆ ಇಲ್ಲಿ. ನಮ್ಮದು ಝೊಮ್ಯಾಟೊ, ಅದು ಸ್ವಿಗ್ಗಿ. ಸೊ ರಿವ್ಯೂ ಆನ್ ಫುಡ್. ಇದು ಮೇ ಬಿ ಚಪಾತಿ ಇಲ್ಲ ಪರಾಟ. ಇದು ದಿಸ್ ಇಸ್ ಚಪಾತಿ. ಇದು ಒಂದು ಫುಲ್ಲು ರೈಸ್ ಇರುತ್ತೆ, ಇದು ಸಬ್ಜಿ, ಇದು ಮೇ ಬಿ ಪಲ್ಯ ಏನೋ. ಇದು ಬಂದ್ಬಿಟ್ಟು ಪಿಕ್ಕಲ್ಲು, ನಾವು ಎಕ್ಸ್ಟ್ರಾ ಪಿಕ್ಕಲ್ ಬೇರೆ ಇಟ್ಟಿದ್ವಿ. ಇದು ಸಾಂಬಾರು. ಸೊ ಇದು ನಾವು 2 ಆರ್ಡರ್ ಮಾಡಿದ್ದೀವಿ ಇಬ್ರಿಗೂ. ಡೆಲ್ಲಿ ಫೀಲ್ಸ್ ಲೈಕ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಫೈನಲಿ ರೀಚ್ ಆಗಿದ್ದೀವಿ ನಾವು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್. ಇದೇ ನಾವು ಬಂದಿದ್ದು ಟ್ರೈನು, ಯಶವಂತಪುರಿಂದ ಬಂದಿದ್ದು. ಇವಾಗ ಇದು ನಾವು ತೊಗೊಂಡಿರೋ ರೂಮು, ಇದು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಹತ್ರನೇ ಇದೆ. ಸ್ವಲ್ಪ ಡೀಸೆಂಟ್ ಆಗಿದೆ ಅಂತಲೇ ನಿಜವಾಗ್ಲೂ ಬಂದಿದ್ದು. ನೋಡಿದಲ್ಲಿ ಇದೆ ಬೆಟರ್ ಇದೆ. 1000 rupees ರೂಮ್. ಇಲ್ಲಿ ಹೋಟೆಲ್ ಹತ್ರ ಚೆನ್ನಾಗಿದೆ, ಡೀಸೆಂಟಾಗಿದೆ. ಏನು ಒಂದು ರೇಂಜ್ ಇದೆ, ಓಕೆ. ಹೇಳ್ಕೊಳ್ಳೋ ರೇಂಜಲ್ಲೆಲ್ಲ ಏನಿಲ್ಲ, ಬಟ್ 1000 rupeesಗೆ ಸಡನ್ನಾಗಿ ಅಂದರೆ ಓಕೆ. ನಾವೇನು ಇರೋದಿಲ್ಲ ಇಲ್ಲಿ, ನಾವು ಶಾಪಿಂಗ್ ಹೋಗಬೇಕು. ನಾವು ಇವಾಗ ಛೋಲೆ ಭಟೂರೆ ಆರ್ಡರ್ ಮಾಡಿದ್ದೀವಿ. ಇನ್ನೊಂದು ಫ್ರೈಡ್ ರೈಸ್ ಬರೋದು ಬಾಕಿ ಇದೆ. ಸೊ ಫ್ರೈಡ್ ರೈಸ್ ತಿಂತಿದ್ದೀವಿ. ಸ್ಟೇಷನ್ ನಾವು ಮಾಡಿರೋ ಸ್ಟೇ ಅಲ್ಲಿ ಬರುತ್ತೆ, ಅಲ್ಲಿ ಇದೆಯಲ್ಲ ಅದು ನಮ್ಮ ಸ್ಟೇ. ಇದು ಮೆಟ್ರೋ ಸ್ಟೇಷನ್ ನಿಜಾಮುದ್ದೀನ್. ಔಟ್ಫಿಟ್ ಚೆಕ್. ನಾವೀಗ ಸರೋಜಿನಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಎಕ್ಸ್ಪ್ಲೋರ್ ಡೆಲ್ಲಿ ಮೆಟ್ರೋ ಸ್ಟೇಷನ್. ನಮ್ಮ ಬ್ಯಾಂಗ್ಳೂರಿಗೂ ಡೆಲ್ಲಿಗೂ ಏನು ವ್ಯತ್ಯಾಸ ಇರುತ್ತೆ ನೋಡ, ನಾವೇ ಹಾಕೋಬೇಕು. ಬರಲೇ ಇಲ್ಲ. ಥ್ಯಾಂಕ್ ಯು. ಈ ಟಿಕೆಟ್ ನಮ್ಗೆ ಎಲ್ಲಿ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. 21 ರೂಪಾಯಿ ಇಬ್ರಿಗಂತ ಕೊಟ್ಟವ್ರೆ. ಒಂದಲ್ಲಿ ಇಬ್ರದ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ನೋಡಿ ಒಂದು ಬಿಟ್ಬಿಟ್ಟಿದ್ವಿ, ಅಲ್ಲಿ ಮತ್ತೆ ಹೋಗಿ ಎತ್ಕೊಂಡು ಗೊತ್ತಾ. ಇಲ್ಲಿ ಬಾಯ್ಸ್ಗೆ ಆನ್ಲೈನು, ಗರ್ಲ್ಸ್ಗೆ ಆನ್ಲೈನು. ಸೆಂಟರ್ ಆಗಿದ ತಕ್ಷಣ ಹಿಂಗಿರುತ್ತೆ ಮೆಟ್ರೋ ಸ್ಟೇಷನ್ದಲ್ಲಿ. ಸೊ ಇಲ್ಲಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಂತೆ, ಅಂದರೆ ಈ ಸೈಡು. ಇದು 1, ಅದು 2 ಈ ಕಡೆ. ಸೊ ಸೇಫ್ಟಿ ಫಸ್ಟ್ ನಾವು ಗರ್ಲ್ಸ್ ಕೋಚೆ ಬರುತ್ತಲ್ಲ, ಡೆಲ್ಲಿಲೂ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ, ಇಷ್ಟು ಕ್ಲೀನಾಗಿ ಸೇಫ್ಟಿಗೆ ಹಾಕಿದ್ದಾರೆ. ನಮ್ಮವ್ರು ಇದೆ, ಹಂಗೆ ಹಾರ್ಕೊಂಡು ಬೀಳ್ತಾರೆ ಜನ. ಚಲ್ಲಿ ಮೆಟ್ರೋ ಪಿಂಕ್. ಸರೋಜಿನಿ ಎಂಟ್ರಿ.
ನಾವೀಗ ಕಾಶ್ಮೀರಿ ಗೇಟ್ಗೆ ಹೋಗ್ತಾ ಇದ್ದೀವಿ. ಸೊ ನಾವಿರೋ ರೈಲ್ವೆ ಸ್ಟೇಷನಿಂದ ಯಾರೋ ನಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಉಲ್ಟಾ ಮೆಟ್ರೋ ಹತ್ಬಿಟ್ಟಿದ್ವಿ. ಆಮೇಲೆ ನಾನೇ ಕೇಳಿಸ್ಕೊಂಡೆ, ಯಾಕೋ ರಾಂಗ್ ಅನ್ನಿಸ್ತು. ಕೇಳಿದ್ರೆ ಆಮೇಲೆ ನೋಡಿದ್ರೆ ರಾಂಗ್ ಮೆಟ್ರೋ ಹತ್ತಿದ್ವಿ ಕೊನೆಗೂ. ಅದಾದಮೇಲೆ ಇಳಿದ್ಬಿಟ್ಟು ಮತ್ತೆ ಆಪೋಸಿಟಿಗೆ ಹೋಗಿ ಕೇಳ್ಕೊಂಡು ಒಂದು 10 ಜನ ಕೇಳಿ ಮತ್ತೆ ಕರೆಕ್ಟ್ ಮೆಟ್ರೋ ಹತ್ತಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾನು ಮೆಟ್ರೋ ಲೈನ್ ಚೇಂಜ್ ಮಾಡಬೇಕು. ಯಾವುದು ಮೆಟ್ರೋ ಹೇಳಿದ್ರು? ಡೆಲ್ಲಿ ಹತ್ತತ್ರ ಚೇಂಜ್ ಮಾಡಿ ನಾನು ಅಲ್ಲಿ ಮೆಟ್ರೋ ರೈಲು ಅಲ್ಲಿಂದ ಕಾಶ್ಮೀರಿ ಗೇಟ್ ಹೋಗಬೇಕು. ಸೊ ನಾವೀಗ ಕಾಶ್ಮೀರಿ ಗೇಟ್ 3 ಅಂತ ಏನೋ ಬಂತು, ಅದಕ್ಕೆ ತೊಗೊಂಡಿದ್ದೀವಿ. ಇಲ್ಲೆಲ್ಲ ಮ್ಯಾನ್ಯಲ್ಲು. ಸೊ ನಾವೇ ಹೋಗ್ಬಿಟ್ಟು ಸೆಲ್ಫಾಗಿ ಎಲ್ಲನೂ ಟಿಕೆಟ್ಸ್ ತೊಗೊಬೇಕು. ಟಿಕೆಟ್ ಕೊಡೋಕ್ಕೆ ತುಂಬ ಲೈನ್ ಇರುತ್ತೆ. ಸೊ ಸ್ವಲ್ಪ ಕಷ್ಟ ಆದರೂ ಮಾಡಬೇಕು. ಚೆನ್ನಾಗಿದೆ, ಅಪ್ಡೇಷನ್ ಎಲ್ಲ ಚೆನ್ನಾಗಿದೆ. ಪಿಂಕ್ ಲೈನು, ಯೆಲ್ಲೋ ಲೈನು, ರೆಡ್ ಲೈನು, ಗ್ರೀನ್ ಲೈನು, ಬ್ಲೂ ಲೈನ್ ಅಂದ್ಕೊಂಡೆಲ್ಲ ಇದೆ, ಚೆನ್ನಾಗಿದೆ. ಸೊ ನಮ್ದೀಗ 9 ಗಂಟೆಗೆ ನನ್ನದು ಬಸ್ಸಿದೆ. ನಾನು ಮೊದಲು ಬುಕ್ ಮಾಡಿದ್ದಂತಹ ಬಸ್ಸು ಡೆಲ್ಟಾ ಅವ್ರದ್ದು ಲಾಸ್ಟ್ ಮಿನಿಟ್ 4 ಅವರ್ಸ್ ಇದ್ದಂಗೆ ಕ್ಯಾನ್ಸಲ್ ಮಾಡಿದರು. ಸೊ ಇವಾಗ ನಾನು ಮತ್ತೆ ಜಿಂಗ್ ಬಸ್ ಬುಕ್ ಮಾಡಿದ್ದೀನಿ. ಸೊ ಅವ್ರು ಆಲ್ರೆಡಿ ಕಾಲ್ ಮಾಡಿ ಹೇಳಿದರು 8:30ಗೆಲ್ಲ ಬನ್ನಿ, 9 o'clock ಬಸ್ ಇದೆ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಗೋಗಿದೆ. ಡಿನ್ನರ್ ಮಾಡ್ಕೊಂಬಿಟ್ವಿ, ಆಗಲೇ ಝೊಮ್ಯಾಟೋಲ್ಲಿ ಬುಕ್ ಮಾಡಿದ್ವಿ, ಸೂಪರ್ ಫಾಸ್ಟ್ ಝೊಮ್ಯಾಟೊ. ಸೊ ಆಲ್ರೆಡಿ 8:27 ಇದೆ. ಇನ್ನು 3 ನಿಮಿಷಕ್ಕೆ ನಾವು ಖಂಡಿತ ಹೋಗೋಕ್ಕಾಗಲ್ಲ, ಬಟ್ ಸ್ಟಿಲ್ ಅಟ್ಲೀಸ್ಟ್ ವಿ ಆರ್ ಟ್ರೈಯಿಂಗ್. ಫೈನಲಿ ನಾವಿವಾಗ ಬಸ್ ಹತ್ತಿದ್ದೀವಿ. ತುಂಬ ಕಷ್ಟಪಟ್ಟು ಬೆಳ್ಳೆಲ್ಲಿ ರಕ್ತ ಎಲ್ಲ ಬರೆಸ್ಕೊಂಡು ಆಟೋ ಎಲ್ಲ ಹಚ್ಕೊಂಡು ಬಂದು ನಮ್ಮ ಬಸ್ ಕ್ಯಾಚ್ ಮಾಡಿದ್ದೀವಿ. ಯಾರೋ ನಮಗೆ ರಾಂಗ್ ಗೈಡ್ ಮಾಡಿಬಿಟ್ಟಿದ್ರು. ಮೆಟ್ರೋ ಹತ್ತಿ ಅರ್ಧ ಅವರ್ ಮೆಟ್ರೋ ಹುಡ್ಕೋದ್ರಲ್ಲೇ ವೇಸ್ಟ್ ಆಯಿತು ನಮ್ಮದು. ಎಲ್ಲ ಕರೆಕ್ಟಾಗಿ ಬರ್ತೀವಿ. 9 ಗಂಟೆಗೆ ನಾವು ಕರೆಕ್ಟಾಗಿ 9:15 ಬಂದ್ವಿ. ಬಸ್ಸವನು ಕೂಡ ನಮ್ಮ ಬಿಟ್ಟು ಹೋಗ್ಬಿಟ್ಟ. ಬರ್ತೀವಿ ಅಂತ ಹೇಳಿದ್ರು ಬಿಟ್ಟು ಹೋಗ್ಬಿಟ್ಟ. ಕೊನೆಗೆ ಹೆಂಗೋ ಬಂದು ಆಟೋದನ್ನೆಲ್ಲ ತಿಳ್ಕೊಂಡು ಬಂದು ಕ್ಯಾಚ್ ಮಾಡಿದ್ವಿ. 1 ಕಿಲೋಮೀಟ್ರ್ ಆಟೋದಲ್ಲಿ ಕರ್ಕೊಂಬರೇ ಕಾಯಪ್ಪ ನನಗೆ 150 ರೂಪಾಯಿ ಕೇಳಿಲ್ಲ. ತುಂಬ ಕಷ್ಟಪಡ್ಕೊಂಡು ಮನೆಯಲ್ಲಿಗೆ ಹೋಗ್ತಿದ್ವಿ. ಮನೆಯಾದರೂ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಏನಂತ ಮಚ್ಚ? ಸಿಕ್ಕಾಪಟ್ಟೆ. ಸೊ ದಿಸ್ ಇಸ್ ಮೈ ರೂಮ್. ಎಷ್ಟು ತುಂಬ ಹೈಜಿನ್ ಆಗಿದೆ, ತುಂಬ ಸಿಕ್ಕಾಪಟ್ಟೆ ಹೈಜಿನ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲುಕ್ ಅಟ್ ದಿಸ್, ಸೋ ಕ್ಯೂಟ್. ಮೈ ಬೆಡ್. ಲುಕ್ ಅಟ್ ದ. ಹಾಯ್ ಗಗನ. ಲುಕ್, ಇದು ಹಿಡಿಂಬ ಟೆಂಪಲ್ ಹತ್ರ ಇರೋದು, ದ ಆಲ್ಪೈನ್ ಅಂತ. ಮಸ್ತಾಗಿದೆ ಅಲ್ಲಿ ನೋಡಿ ವ್ಯೂ ಎಲ್ಲ. ಅಲ್ಲಿ ನಿಮಗೆ ಸ್ನೋ ಕಾಣಿಸ್ತಿದ್ಯಾ? ನನಗೆ ಕಾಣಿಸ್ತಿದ್ದೆ, ವಿಡಿಯೋದಲ್ಲಿ ಗೊತ್ತಿಲ್ಲ. ಬಟ್ ಸ್ನೋ ಎಲ್ಲ ಇದೆ. ವ್ಯೂ ನೋಡಿ ಗಾಯ್ಸ್, ವ್ಯೂ ವ್ಯೂ ವ್ಯೂ. ದಿಸ್ ಇಸ್ ವಾಟ್ ರಿಕ್ವೈರ್ಡ್. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ. ಲುಕ್ ಮೈ ಬೆಡ್ಡಿಂಗ್. ಈಗ ಸೊ ರೆಡಿಯಾಗಿದ್ದೀವಿ. ನಾನು ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಇವಳಿನ್ನೂ ರೆಡಿ ಆಗ್ತಾ ಇದ್ದಾಳೆ. ಅಷ್ಟೊತ್ತಿಗೆ ನಮಗೆ ಮ್ಯಾಗಿ ಬಂತು. ಇದು 90 ರೂಪೀಸ್. ಓಕೆ, ಚೆನ್ನಾಗೇನೋ ಇದೆ ಮ್ಯಾಗಿ. ತಿಂದಮೇಲೆ ಹೇಳ್ತೀವಿ. ಇದೇ ನಮ್ಮ ಮ್ಯಾಗಿ. ಮ್ಯಾಗಿ 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 ಮ್ಯಾಗಿ. ಓ, ಗಾಡಿ ತೊಗೊಂಡಿದ್ದೀವಿ. ಪರ್ ಡೇ 500 ರೂಪೀಸ್ ಅಂತ. ಇದು 600 800ಇಂದ ಮಾತಾಡಿ ಇದು ಕಡಿಮೆ ಇದೆ. ಸೊ ಏನೇನು ಮಾರ್ಕ್ ಇದೆ ಕ್ಲೀನಾಗಿ ನೋಡ್ಕೊಬೋದು. ಇದು ನಮ್ಮದು ಗಾಡಿ ನಂಬರು. 2 ಹೆಲ್ಮೆಟ್ ಕೊಟ್ಟಿದ್ದಾರೆ ನಮಗೆ. आपका नाम? रोनी. रोनी. आप? भाई आपका नाम? अजय ठाकुर. Ajay. He is helping me very much for the vehicle. Yeah, he only bought me this one. होटल के बारे में आओ हमारे यहाँ होटल में. हेल्प साइड है, डीपीएस स्कूल के पास है होटल हमारा, हेल्पलाइन होटल. और आ जाओ हमारे होटल में, अच्छी सर्विस मिलेगी. रूम भी अच्छे है, सब कुछ अच्छा है. रूम तो बढ़िया है. रूम बढ़िया, सब कुछ लोकेशन है.
साथ में पार्किंग बुर्किंग का सुविधा है, वन ऑफ फायर सब कुछ है, डीजे पार्टी वगैरह सब कुछ हो जाएगा, सेलिब्रेट सब कुछ हो जाएगा। थैंक यू। एंड दिस गाय आल्सो हेल्पिंग मी सो मच। भैया आपका नाम? मेरा नाम नितिक। नितिक। हाँ नितिक। नितिक। जी। He is also stay here. ಸೊ ಗೈಸ್ ಇವರೆಲ್ಲ ಇಲ್ಲಿದ್ದಾರೆ. ಸೊ ಇವಾಗ ನಾವು ಹೊರಡ್ತೀವಿ. ಸ್ಕೂಟಿ ತೊಗೊಂಡಿದ್ದೀವಿ ನಾವಿವಾಗ. ಗ್ರಾಂಪು ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಇಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಮಾಡ್ತೀವಿ ಇವತ್ತು. ಸೊ ಲೋಕಲ್ ಸೈಟ್ ಸೀಯಿಂಗ್ ಆದಮೇಲೆ ನೆಕ್ಸ್ಟ್ ಗ್ರಾಂಪು ಹೋಗ್ತೀವಿ. ಬಂಗಿ ಜಂಪಿಂಗ್ ಬಾಕಿ ಇದೆ. ಗಾಡಿ ಸೌಂಡ್ಗೆ ಓಡಾಗ್ಬಿಡ್ತಾರೆ ಜನ, ಹತ್ರಕ್ಕೂ ಬರಲ್ಲ ಹುಡುಗಿರೋ ಅಂತ. ಹೋಗ್ತಾ ಇದೀವಿ. ಇದೆಲ್ಲ ಚೆನ್ನಾಗಿ ಕೊಡ್ತಾ ಇಲ್ಲಿ ಟ್ರೆಡಿಷ್ನಲ್ ಅಟೈರ್ ಹಾಕೊಂಡಿದ್ವಿ. 100 ರೂಪೀಸ್ ಈಚ್. ಈ ಕಡೆ ಬಾರೆ 100 ರೂಪೀಸ್ ಈಚ್. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಏನಾಗಲೂ ರಿಮೂವ್ ಮಾಡಿದ್ದೀನಿ, ಇವಳಿಗೂ ರಿಮೂವ್ ಮಾಡಿಲ್ಲ. ಇದೇ ಹಿಡಿಂಬಾ ದೇವಿ ಟೆಂಪಲ್. एड्रेस सिटी में, पूरा एड्रेस लिखना है। ಕೊಡಕ್ಕೆ ಆಗ್ತಿಲ್ಲ ಕಣೆ. मुझे फ्री करना सेफ है ना? राइट कर दो ना। अभी एपिसोड में डबल चेक हो गया। ನನ್ನ ಲೈಫಲ್ಲಿ ಮೊದಲನೇ ಸತಿ ಮಾಡ್ತಿದ್ದೀನಿ. ತುಂಬ ಭಯ ಆಗ್ತಿದೆ, ಆದರೂ ಮಾಡಲೇಬೇಕು ಅಂತ ಮಾಡ್ತಿದ್ದೀನಿ. ನನಗೆ ಇಲ್ಲಿ ನಡ್ತೈತೆ ಈ ಥರ ಎಲ್ಲ ಯಾವತ್ತೂ What's your name? ಚಂದನ. CHAND. ಸಂಡೆ ನಾವು ಬರಂಗಿಲ್ಲ ಅನ್ಸುತ್ತಲ್ಲ. ಹೌದು, ನಿಜ. नो 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 आई वांट टू जंप. टाइटली होल्ड करो। भरत ये पकड़ी। गुड, नाइस। और बैक, इसको टाइटली होल्ड करो। ओके, ऑन अ काउंट ऑफ 3 2 1 बंज। ನೆಕ್ಸ್ಟ್ ಎಲ್ಲಾದರೂ अरे नहीं कॉल किया। पैर भेज पैर। ये कैमरा रोटेट करना, उस सबसे पहले व्यू आएगा। ओके, सिर लास्ट में पीछे रखना। चलो गो। ಈಗ ಜಿಪ್ ಲೈನ್ ಮಾಡಿದ್ವಿ. ಸಿಡ್ಡು ತಿನ್ನಕ್ ಬಂದ್ವಿ. ಮನಾಲಿ ಲೋಕಲ್ ಫುಡ್ ಅದು. बैंगलोर से आप? ಹಾಂ, ಬ್ಯಾಂಗ್ಳೂರ್. ಗಾಯ್ಸ್ ಜಿಪ್ ಲೈನ್ ಹೋಗಿದ್ವಿ. ನಾನು ಮತ್ತೆ ಬಂಜಿ ಜಂಪಿಂಗ್ ಮಾಡಿದೆ, ಸಕ್ಕತ್ತಾಗಿತ್ತು. ಇವ್ರು ಬಂಜಿ ಜಂಪಿಂಗ್ ಮಾಡಿಲ್ಲ, ಜಿಪ್ ಲೈನ್ ಮಾಡೋದು. ಜಿಪ್ ಲೈನ್ನೇ ಮಿನಿ ಬಂಜಿ ಜಂಪಿಂಗ್ ಅಂತಿದ್ದು. ಈಗ ಶಿಡ್ಡು ತಿನ್ನಕ್ಕೆ ಬಂದಿದ್ದೀವಿ. ನಮ್ಮ ಶಿಡ್ಡು ರೆಡಿ ಆಗ್ತಿದೆ. ರೆಡಿ ಅದು ಶಿಡ್ಡು ಕೊಡ್ತಾರೆ ಇವಾಗ. ತಿನ್ನೋದು ಇವಾಗ ಹಾಕ್ತೀನಿ. ಏನೇನು ಮೆನ್ಯೂ ಐತೆ ನೋಡ್ತೀನಿ. ನಂದು ಮೊಮೋಸ್ ರೆಡಿ ಆಗ್ತಿದೆ, ಅವಳದು ಬ್ರೆಡ್ ಆಮ್ಲೆಟ್ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಬಿಸಿ. ಆ್ಯಂಡ್ ದಿಸ್ ಇಸ್ ಮಾಲ್ ರೋಡ್. ಸೊ ಇದು ನಮ್ಮ ಬ್ರೇಕ್ಫಾಸ್ಟ್ ಹೋಟ್ಲ ಕೊಟ್ಟಿರೋದು. ಆಲೂ ಪರಾಟ ಆ್ಯಂಡ್ ಟೀ, ಮಿಲ್ಕ್ ಟೀ. ಬಿಡ್ತಾರೆ ಹೋಗಿ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಓಕೆ ಗೈಸ್, ಇವಾಗ ಗಗನ ಓಡಿಸ್ತಾ ಇದ್ದಾನೆ. ನಾವೀಗ
ಅಟಲ್ ಟನಲ್ ಕಡೆಗೆ ಹೋಗ್ತಾ ಇದೀವಿ. ನಾವು ಸೋಲನ್ ಬಿಟ್ಟು ಬಂದ್ವಿ. ಇಲ್ಲಿಂದ ಇನ್ನೊಂದು 15-20 ಮಿನಿಟ್ಸ್ ಅಟಲ್ ಟನಲ್ಲು. 2 ವೀಲರ್ ಬಿಡ್ತಾರೆ ಅಂತ ಹೇಳಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆ ಎಲ್ಲ ಗಾಡಿ ಬರ್ತಾ ಇದೆ. 2 ವೀಲರಲ್ಲಿ ಇಬ್ಬರೇ ಹುಡುಗಿರು ಹೋಗ್ತಾ ಇದ್ದೀವಿ. ತುಂಬ ಜನ 2 ವೀಲರ್ ಹೋಗ್ತಾರೆ, ಬಟ್ ಬಾಯ್ಸ್ ಗರ್ಲ್ಸ್ ಎಲ್ಲ ಮಿಕ್ಸ್ ಇದ್ದಾರೆ. ನಾವು ಒಬ್ಬರೇ ಚಿತ್ರ ಥರ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ವಿ ಮೇಡ್ ಇಟ್ ಟು ಅಟಲ್ ಟನಲ್. ಸೊ ಇದು ಕ್ರಾಸ್ ಮಾಡಿ ಹೋದರೆ ನಮಗೆ ಅಟಲ್ ಟನಲ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಟನಲ್ ಇದು. ಸೊ ನಾವು ಕ್ರಾಸ್ ಮಾಡ್ತೀವಿ. ಎಸ್ ಅಂದರೆ ಹತ್ಕೊಂಡು ನೋಡಿ ಗಾಯ್ಸ್, ಅಟಲ್ ಟನಲ್ ಸಿಕ್ಕೊಂಡ್ರೆ ಇದೆ. ನಾವು 2 ವೀಲರ್ ಬರೋ ಘನ ಕಾರ್ಯ ಮಾಡಿದ್ವಿ ಇಬ್ಬರೇ ಹುಡುಗಿರು. ಬಟ್ ನಿಜವಾಗ್ಲೂ ಆಗ್ತಿಲ್ಲ, ನಮಗೆ ಫುಲ್ ನಡುಗ್ತೈತೆ. ಯು ಕ್ಯಾನ್ ಸಿ. मसाला हाँ अच्छे से डाल दो मसाला. भैया हाय करो. हाय ನೋಡಿ ಜೋಳ ಇಸ್ಕೊತಿದ್ವಿ. 70 ರುಪೀಸ್ ಅಂತೆ ಜೋಳ. ಆಕ್ಚುಲಿ ನಮ್ಗೆ ಇಡೀ ಮನಾಲಿಲಿ ಒಂದೇ ಜಾಗದಲ್ಲೇ ಬೇಯಿಸಿರೋದು ಸಿಕ್ತಿರೋದು ಜೋಳ. भुट्टा खाना क्या भैया? स्पेशल भुट्टा खाना. हाँ ये स्पेशल है, स्पेशल मसाला ಅಂತ ಇದು ಅವ್ರದ್ದು. ऑयल वाला भी मिलता है हमारे पास, रोस्टेड वाला भी मिलता है. ರೋಸ್ಟ್ ಸಿಗುತ್ತಂತೆ. ಇಡೀ ಮನಾಲಿ ರೋಸ್ಟ್ ಎಲ್ಲ ಕಡೆ ಇದೆ, ಬಟ್ ಬೇಯಿಸಿರೋ ಜೋಳ ಇಲ್ಲೊಂದೇ ಅಟಲ್ ಟನಲ್ ಹತ್ರ ಅಷ್ಟೇ ನಮಗೆ ಸಿಗ್ತಿರೋದು. ಇವ್ರು ಬಂದು ಮಹಾರಾಷ್ಟ್ರದಿಂದ ಅಂತೆ. ಸಿ ಜೋಳ ಅವ್ರೆ. ಸೊ ಇದಷ್ಟೇ ಈಗ. ಫುಲ್ಲು ಚಳಿ ಆಗೋಯ್ತು ಹೋಗೋರಷ್ಟರಲ್ಲಿ ಮಾತ್ರ. ಆಗ್ತಿಲ್ಲ, ಇಲ್ಲಿಂದ ಕೆಳಗಿಳಿದು ಬಿಟ್ರೆ ಸಾಕು ಅನ್ನಿಸ್ತಿದೆ. ನಿಮಿಷ ಇರು, ವಿಡಿಯೋ ಮಾಡ್ತೀನಿ. ಗಾಯ್ಸ್ ಇದು ನೋಡಿ, ಮ್ಯಾಗಿ 39 ತಾಲಿ ಸಖತ್ತಾಗಿ ಕೊಡ್ತಾರೆ. ಚೆನ್ನಾಗಿದೆ ಪ್ಲೇಸು. ಅಂದರೆ ಇದು ಹಡಿಂಬಾ ಟೆಂಪಲ್ ಮುಂದೆ ಇದು ನಾವು ನೋಡಿದ ಅಷ್ಟು ಪ್ಲೇಸಲ್ಲಿ ಇದೊಂದೇ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರೆ. ಸೊ ಇದು ದ ಸೀಕ್ರೆಟ್ ಕಿಚನ್ ಅಂತ. ನೀವೆಲ್ಲ ಎಲ್ಲಾದರೂ ನಿಯರ್ ಬೈ ವಿತಿನ್ 1 ಕಿಲೋಮೀಟರ್ ಏನಾದ್ರು ಸ್ಟೇ ಮಾಡಿದ್ರೆ ಅವ್ರು ನಿಮಗೆ ಡೋರ್ ಡೆಲಿವರಿ ಕೂಡ ಕೊಡ್ತಾರೆ. ಅದು ಫ್ರೀ ಆಫ್ ಡೆಲಿವರಿ ಕಾಸ್ಟ್, ನೋ ಕಾಸ್ಟ್ ವಿಲ್ ಬಿ ಪೇಯ್ಡ್ ಅಂತೆ. ನಾವು ಇವತ್ತು ಟ್ರೈ ಮಾಡ್ತೀವಿ, ನಂಬರ್ ಇಸ್ಕೊಂಡು ಹೋಗ್ಬಿಟ್ಟು ಕಾಲ್ ಮಾಡ್ತೀವಿ. ಸೊ ನಾವೆಲ್ಲಿ ಸ್ಟಾಲ್ ತೊಗೊಂಡ್ವಿ, ಈ ಥರ ಸ್ಟಾಲ್ಸ್. ಹಾಂ ಹಾಂ ಮೇರಾ ಬಾರೆ ಹೋಗೋಣ. ಚೆನ್ನಾಗಿದೆ ಕಾಶ್ಮೀರಿ ಶಾಲ್ಸ್. ಓಕೆ ಗಾಯ್ಸ್, ಈಗ ಚೆಕ್ಔಟ್ ಆಗ್ತಾ ಇದ್ದೀವಿ. 2 ಡೇಸಿಂದ ಸ್ಟೇ ಆಗಿದ್ವಿ ನಾವು ಈ ರೂಮಲ್ಲಿ. ತುಂಬ ಚೆನ್ನಾಗಿದೆ. ನೀವು ಬಂದಾಗ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು. ಇಲ್ಲಿ ವ್ಯೂ ಮಾತ್ರ ಮಸ್ತಾಗಿರುತ್ತೆ. ನಾನು ಆಲ್ರೆಡಿ ನಿಮಗೆ ತೋರಿಸ್ತೀನಿ ನೋಡಿ. ಆಲ್ರೆಡಿ ಇವಾಗ 3 o'clock ಆ್ಯಂಡ್ ಸೀದಾ ವ್ಯೂ ಇನ್ನೂ ಕೂಡ ಅಲ್ಲಿ ಕಾಣಿಸ್ತಾ ಇರುತ್ತಲ್ಲ ನಿಮಗೆ. ಸಿ ನೈಟ್ ವ್ಯೂ ಕೂಡ ಚೆನ್ನಾಗಿದೆ. ಯಾ ಯು ಕ್ಯಾನ್ ಆಲ್ಸೋ ಟ್ರೈ. ಸೊ ಇಟ್ಸ್ ವೆರಿ ಹಾರ್ಡ್ ಟು ಸೇ ಬಾಯ್ ನೌ ಟು ಮನಾಲಿ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ, ಹೊರಡಲೇಬೇಕು. ಆಫೀಸಿಗೆ ರಿಪೋರ್ಟ್ ಆಗಲೇಬೇಕು ರಿಟರ್ನ್. ಸೊ ಇಲ್ಲಿಗೆ ನಮ್ಮ ಮನಾಲಿಯ ಸ್ಟೇಯಿಂಗ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ನಾವು ಹಡಿಂಬಾ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಸೊ ಆಮೇಲೆ ನಮ್ಮದು ಬಸ್ಸು 7 ಗಂಟೆಗಿದೆ, 6:30 ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿಂದ ನಾವು ಪ್ರೈವೇಟ್ ಬಸ್ ಸ್ಟಾಪಿಗೆ ಹೋಗ್ತೀವಿ. ಸೊ ಪ್ರೈವೇಟ್ ಬಸ್ ಸ್ಟಾಪಿಂದ ಡೆಲ್ಲಿ. ಸೊ ಹೊರಟ್ವಿ. ಬಾಯ್, ಸ್ಟೇ ಬಾಯ್. ಇಟ್ ವಾಸ್ ವೆರಿ ಗುಡ್ ಸ್ಟೇಯಿಂಗ್ ಹಿಯರ್. ಸೊ ನಿಮ್ಗೆ ಯಾರಿಗಾರು ಬಂದಾಗ ಇಲ್ಲಿ ರೂಮ್ ಫೆಸಿಲಿಟೀಸ್ ಬೇಕಿದ್ರೆ ಸೊ ಇಲ್ಲೇ ನಂಬರ್ ಇದೆ ನೋಡಿ, ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇವ್ರನ್ನ. ವೆರಿ ಗುಡ್, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಗರ್ಲ್ಸಿಗಂತೂ ತುಂಬ ಸೇಫ್ಟಿ ಇದೆ ಇಲ್ಲಿ. ಸೊ ಎಸ್ ಗೈಸ್, ಇದು ಮಾಲ್ ರೋಡ್. ಮಾಲ್ ರೋಡ್. ಫಸ್ಟ್ ಥಿಂಗ್ ನಾನು ಜಿಂಗ್ ಬಸ್ಸಲ್ಲಿ ಹೋಗ್ತಿರೋದು. ಇದು ಪ್ರೈವೇಟ್ ಬಸ್ ಸ್ಟಾಪ್ ಮನಾಲಿ. ನಾವು ನಡ್ಕೊಂಡೇ ಬಂದುಬಿಟ್ವಿ. ನಮ್ಮ ಹತ್ರ ತುಂಬ ಟೈಮ್ ಇತ್ತು ಅಂತ ಆಲ್ಮೋಸ್ಟ್ 4.5 ಕಿಲೋಮೀಟರ್ಸ್ ಏನೋ ನಡ್ಕೊಂಡೇ ಬಂದುಬಿಟ್ವಿ ನಾವು.
ಇದೇ ನಮ್ಮ ಬಸ್ಸು. ಅವ್ನು ಫೋನ್ ಮಾಡೋಕ್ಕಿಂತ ಮುಂಚೆ ನಾವೇ ಬಂದುಬಿಟ್ವಿ ಬಸ್ ಹತ್ರ. ಎಲ್ಲ ನಿಂತಿದ್ದಾರೆ. ಇಲ್ಲೇ ವಾಶ್ರೂಮ್ ಕೂಡ ಇರುತ್ತೆ ನಿಮಗೆ. ಪೇ ಆ್ಯಂಡ್ ಯೂಸ್ ಕಾಣಿಸ್ತಿಲ್ಲ ಬಟ್ ಜಾಸ್ತಿ. ಬಂದ್ಬಿಟ್ವಿ ಬಸ್ಸಿಗೆ. ಇವತ್ತೇನು ಕೂಡ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಕೂತಿದ್ದೀವಿ. ಬಸ್ಸು ನಮಗೆ ಭಯ ಇಲ್ಲ, ನಾವು ಬಸ್ಸವನು ಭಯ ಇಲ್ಲ, ಆರಾಮಾಗಿ ಹೋಗ್ಬೋದು. ಇದು ವಿಂಗ್ ಬಸ್. ಮುಗಿಸ್ಕೊಂಡು ನಾವು ಈಗ ಡೆಲ್ಲಿ ರೈಲ್ವೆ ಸ್ಟೇಷನ್ ಹೋಗ್ತೀವಿ. ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ಲಾಕರ್ ಇದೆ ಅಂತೆ. ಸೊ ನಮ್ಮ ಲಗೇಜೆಲ್ಲ ಲಾಕರಲ್ಲಿ ಸದ್ಯಕ್ಕೆ ಡಂಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಾದಮೇಲೆ ತಾಜ್ ಮಹಲ್ ಹೋಗೋಣ ಅಂತ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಅವೈಲಬಿಲಿಟಿ ಚೆಕ್ ಮಾಡ್ತೀವಿ. ಪ್ರೀಮಿಯಂ ಲಾಂಚ್ ನ್ಯೂ ಡೆಲ್ಲಿ. ಇವಾಗ ಇಲ್ಲೇ ರೆಡಿಯಾಗಿದ್ದು. ಇಲ್ಲಿ ನಮ್ಮದು ಸೂಟ್ ಕೇಸ್ ಇಟ್ಟಿದ್ದೀವಿ. ಲಾಕರ್ ರೂಮ್ ಇದು ಡೆಲ್ಲಿದು. 225 ಆಯಿತು. ಇದಕ್ಕೆ 90, ಇದಕ್ಕೆಲ್ಲ 45. ಹಾಂ ಹಾಂ, ನಮ್ಮ ಟ್ರೈನ್ ಬಂತು. ಇದೇ ನಮ್ಮ ಟ್ರೈನ್, ನಮ್ಮದು ಕರ್ನಾಟಕ ಎಕ್ಸ್ಪ್ರೆಸ್ E5. ನಮ್ಮ ಕರ್ನಾಟಕ, ನಮ್ಮ ಎಮ್ಮೆ. ಸೊ ಗೈಸ್, ಫೈನಲಿ ನಮ್ಮ ಟ್ರಿಪ್ ಇನ್ನೇನು ಮುಗಿಯುತ್ತೆ. ಯಲಹಂಕದಲ್ಲಿದ್ದೀವಿ. ಯಲಹಂಕದಿಂದ ನೆಕ್ಸ್ಟ್ ನಮ್ಮದು ಮೆಜೆಸ್ಟಿಕ್ಕಲ್ಲಿದೆ ಸ್ಟಾಪು. ಓಕೆ, ಚೆನ್ನಾಗಿತ್ತು ಟ್ರಿಪ್ಪು. ಪರ್ಸೆಲ್ಲ ಖಾಲಿ, ದುಡ್ಡೆಲ್ಲ ಖಾಲಿ, ಅಕೌಂಟಲ್ಲಿ ದುಡ್ಡೆಲ್ಲ ಖಾಲಿ. ಬಟ್ ವಾಸ್ ಅ ಗುಡ್ ಟ್ರಿಪ್, ನೈಸ್ ಟ್ರಿಪ್. ಮನೆಗೆ ಹೋಗಿ ಮೊದಲು ಊಟ ಮಾಡಬೇಕು. ಏನಿಲ್ಲ ಅಂದರೂ ಊಟ ಮಾಡಬೇಕು. ಊಟ ತುಂಬ ಮುಖ್ಯ. ಈಗ ತಿಂದರೆ ಊಟನ ಬೇಜಾರಾಗ್ಬಿಟ್ಟಿದ್ದೀವಿ. ನಮ್ಗೆ ಊಟ ಸೆಟ್ ಆಗಿಲ್ಲ. ಫಸ್ಟ್ ಟೈಮ್ ನನಗೆ ನಾರ್ತ್ ಸೈಡು ಊಟ ಸೆಟ್ ಆಗಿಲ್ಲ. ಟ್ರೈನಲ್ಲಂತೂ ಊಟ ದೇವರಣೆಗೂ ಚೆನ್ನಾಗಿರಲ್ಲ. ಎಸ್, ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ಎಲ್ಲಿ ಬಂದ್ವಿ? ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಓಕೆ ಗೈಸ್, ಫೈನಲಿ ಸೈನಿಂಗ್ ಆಫ್ ಫ್ರಮ್ ಮನಾಲಿ ಟ್ರಿಪ್. ಬಾಯ್. ನೆಕ್ಸ್ಟ್ ಟ್ರಿಪ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಓಕೆ, ಬಾಯ್. ಸದ್ಯಕ್ಕೆ ಇವಾಗ ಚೆನ್ನಾಗಿ ನಾವು ನಾನ್ ವೆಜ್ ತಿನ್ನಬೇಕು. ಮೇನ್ ನಾನ್ ವೆಜ್ಜು, ಒಂದು ಕೋಕು, ಒಂದು ಸ್ವಲ್ಪ ಕೇಕು, ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಜೀವನ ಪಾವನ ಆಗುತ್ತೆ.